ದೇವರ ಅತಿಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ಮಹಾ ಉಪವಾಸ ದಿನಗಳ 29ನೆಯ ದಿನ ಧ್ಯಾನಕ್ಕಾಗಿ ಪವಿತ್ರ ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 10-17 ವರೆ ಇರುವ ವಾಕ್ಯಗಳು. ಅದರಲ್ಲಿ 12-13 ವಾಕ್ಯಗಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆ ಮೇಲೆ ತನ್ನ ಕೈಗಳನ್ನು ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಜೀವನದ ವಿವಿಧ ಅನುಭವಗಳ ಮಧ್ಯದಲ್ಲಿ ನಡು ಬಗ್ಗಿ ಹೋದಂದ ಈ ಸ್ತ್ರೀಯನ್ನು ನೆಟ್ಟಗೆ ನಿಲ್ಲಿಸುವಂದ ಘಟನೆಯಾಗಿದೆ ಈ ವಾಕ್ಯದಲ್ಲಿ ನಾವು ನೋಡುವುದು. ಈ ಸ್ತ್ರೀಯನ್ನು ನೋಡುವಾಗ ಇವಳು ಯಾರಾಗಿದ್ದಾರೆ? ಅವಳು ಅಬ್ರಹಾಮಿನ ಮಗಳು. ಅವಳು ಎಲ್ಲ ವಾರದಲ್ಲಿಯೂ ದೇವಾಲಯದಲ್ಲಿ ಹೋಗುವವಳು, ಒಂದು ವಿಶ್ವಾಸಿ ಆಗಿದ್ದಾಳೆ. ಯಾವಾಗಲೂ ದೇವರ ಹತ್ತಿರಕ್ಕೆ ಇರುವವಳು ಆಗಿದ್ದಾಳೆ. ಆದರೂ ಅವಳಿಗೆ ಒಂದು ಕಠಿಣವಾದ ಒಂದು ನೋವಿತ್ತು. ಆ ನೋವು ಯೇಸು ಅವಳನ್ನು ನೋಡಿ ಅವಳನ್ನು ಹತ್ತಿರಕ್ಕೆ ಕರೆದು ಅವಳಿಗೆ ಸೌಖ್ಯ ಕೊಟ್ಟಳು. ಯೇಸು ಕ್ರಿಸ್ತನ ಮಾತು ಸಾಮೀಪ್ಯ ಅವಳಿಗೆ ಸೌಖ್ಯ ಹೊಂದುವುದಕ್ಕೆ ಕಾರಣವಾಯಿತು. ಕರ್ತನಲ್ಲಿ ಪ್ರಿಯರೇ, ಇವಳು ದಿನ ಆರಾಧನೆಯಲ್ಲಿ ಭಾಗಿಯಾದವಳು, ಪ್ರಾರ್ಥನೆ ಮಾಡಿದವಳು. ಆದರೂ ಅವಳ ನೋವು ಅವಳ ಮನಸ್ಸಲ್ಲಿ ಇಟ್ಟುಕೊಂಡು ಅವಳು ದೇವಾಲಯದಲ್ಲಿ ಕೂತುಕೊಳ್ಳುವಾಗ ಯೇಸು ಅವಳನ್ನು ನೋಡಿಕೊಂಡು ಹೇಳುವುದು, ಅವಳ ಹತ್ತಿರಕ್ಕೆ ಕರೆದು ಮುಟ್ಟಿ ಅವಳಿಗೆ ಸೌಖ್ಯ ಕೊಟ್ಟು ಎಂದು ನಾವು ಈ ಭಾಗದಲ್ಲಿ ನೋಡ್ತೀವಿ. ನಾವು ಕೂಡ ದಿನ ದೇವಾಲಯಕ್ಕೆ ಹೋಗುವರು, ಪ್ರಾರ್ಥನೆ ಮಾಡುವವರು, ಪ್ರಸಂಗ ಮಾಡುವವರು ಎಲ್ಲ ಆಗಿದ್ದರೂ ಕೂಡ ಈಕೆ ತರ ಒಂದೊಂದು ನೋವುಗಳು, ಪ್ರಶ್ನೆಗಳು ನಮಗಲ್ಲಿ ಇದ್ದಾರೆ. ಯಾಕೆ ಈ ಪ್ರಶ್ನೆಗೆ ಎಲ್ಲ ಪರಿಹಾರ ಲಭ್ಯವಾಗಿಲ್ಲ ಎಂದು ನಾವು ಚಿಂತನೆ ಮಾಡಬೇಕು. ಅದಕ್ಕೆ ಕಾರಣ ಏನೆಂದರೆ, ನಾವು ಆರಾಧನೆಯಲ್ಲಿ ಪಾಲನೆ ಮಾಡುವಾಗ അല്ലെങ്കിൽ ಆರಾಧನೆಯಲ್ಲಿ ಕೂತ್ಕೊಂಡಿರುವಾಗ ಯಥಾರ್ಥವಾದ ಆರಾಧನೆ, ಯಥಾರ್ಥದ ಇರುವಂಥ ಆರಾಧನೆ, ವಿಶ್ವಾಸ, ನಂಬಿಕೆ ನಮಗಿಲ್ಲ. ಅದಕ್ಕೆ ನಮಗೂ ಸೌಖ್ಯದಾಯಕ ಅನುಭವ ನಮಗೂ ಸಿಕ್ಕಲಿಲ್ಲ. ಈ ಭಾಗದಲ್ಲಿ ನೋಡುವಾಗ ಯೇಸು ಸ್ವಾಮಿಯ ಹಿಂದೆ ಹೋಗಿ ದೇವರೇ ನಮ್ಮನ್ನು ಕರುಣಿಸು, ಅಲ್ಲ ದೇವರೇ ನಮ್ಮನ್ನು ಸೌಖ್ಯ ಕೊಡಬೇಕು ಎಂದು ಹೇಳಿಕೊಂಡು ಹೋಗುವ ಒಂದು ಸ್ತ್ರೀ ಅಲ್ಲ ಇದರಲ್ಲಿ ನಾವು ನೋಡುವುದು. ಆ ಸ್ತ್ರೀ ಆರಾಧನೆಯಲ್ಲಿ ಪಾಲನೆಗೊಳ್ಳುವಾಗ ಯೇಸು ಅವಳನ್ನು ಕರೆದು ಅವಳನ್ನು ಮುಟ್ಟಿ ಅವಳಿಗೆ ಸೌಖ್ಯ ಕೊಟ್ಟು ಎಂದು ನಾವು ಇದರಲ್ಲಿ ಓದ್ತೀವಿ. ಈ ಉಪವಾಸ ದಿನಗಳಲ್ಲಿ ದೇವರನ್ನ ಯಥಾರ್ಥವಾಗಿ, ಇಲ್ಲಾಂದರೆ ನಿಜವಾದ ನಂಬಿಕೆಯೊಡನೆ ನಮಗೆ ಆರಾಧಿಸುವರಾಗಿರೋಣ. ಈಕೆಯು ಪಡೆದುಕೊಂಡ ಸೌಖ್ಯ ಆತ್ಮೀಯವಾದಂಥ ಸೌಖ್ಯ, ಇದು ನಮಗೂ ದೇವರ ಕೈಯಿಂದ ಪಡೆದುಕೊಳ್ಳಬೇಕು. ಈ ಈ ದಿನಗಳಲ್ಲಿ ನಾವು ಧ್ಯಾನಿಸುವುದು, ವಚನ ಓದುವುದು, ಆರಾಧನೆಯಲ್ಲಿ ಪಾಲ್ಗೊಳ್ಳುವುದು ಎಲ್ಲ ನಮ್ಮ ಒಂದು ಅನುಗ್ರಹಕ್ಕೆ ಕಾರಣವಾಗಿರಬೇಕು. ಈ ದಿನಗಳಲ್ಲಿ ಅದಕ್ಕೆ ನಮ್ಮನ್ನು ಸಮೃದ್ಧಿಸ ದೇವರು ನಮ್ಮನ್ನೆಲ್ಲ ಆಶೀರ್ವದಿಸಲಿ.